ಲಾಸ್ಟ್ಲಿ ಇಸ್ ಇಟ್ ಸೋ ಅಂತ ಇಸ್ ಇಟ್ ಸೋ ಡೈರೆಕ್ಟರ್ಸ್ ವಿಲ್ ಫಾಲ್ ಇನ್ ಲವ್ ವಿತ್ ದೇರ್ ಕ್ಯಾರೆಕ್ಟರ್ಸ್? ಡೈರೆಕ್ಟರ್ ಅವರ ಪಾತ್ರಗಳ ಜೊತೆಗೆ ಪ್ರೀತಿಯಲ್ಲಿರ್ತಾರ ಯಾವಾಗಲೂ? ಅಂದರೆ ಅದು ಇಲ್ಲ ಅಂದರೆ ಅದನ್ನು ಎಫೆಕ್ಟಿವ್ ಆಗಿ ಸ್ಕ್ರೀನ್ ಮೇಲೆ ತರೋಕ್ಕಾಗೋದೇ ಇಲ್ಲ. ಸೊ ಯು ಫಾಲನ್ ಇನ್ ಲವ್ ವಿತ್ ಆಲ್ ನಿಮ್ಮ ಆಲ್ ಮೈ ಕ್ಯಾರೆಕ್ಟರ್ಸ್? ಕ್ಯಾರೆಕ್ಟರ್ಸ್. ಈಗ ಹೇಳಿ 11 ಸಿನಿಮಾ ಲೆವೆಲಲ್ಲಿ ಸ್ಟಾರ್ಟಿಂಗಲ್ಲಿ ಕತೆ ಹೆಂಗೆ ಹುಟ್ಟಿತು ಗೊತ್ತಾಯಿತು. ಒಂದೊಂದು ಕೆಲವುದು ನಿಮ್ಮ ವೈಯಕ್ತಿಕ ಜೀವನದಾಗಿರುತ್ತೆ, ಅಬ್ಸರ್ವೇಷನ್ಸ್ ಆಗಿರುತ್ತೆ. ಬಟ್ ಜನರಲಿ ಹೌ ಡು ಯು ಸ್ಕೌಟ್ ಫಾರ್ ಸ್ಟೋರೀಸ್? ಕತೆಗಳನ್ನೇ ಹೆಂಗೆ ಹುಡುಕ್ತೀರಾ? ಮತ್ತು ಅದನ್ನೆಲ್ಲ ಕ್ರೋಢೀಕರಿಸಿ ಓಹೋ ಇದೊಂದು ತಿರಳಪ್ಪ, ಇದೊಂದು ಒಳ್ಳೆ ಕತೆ ಅಂತ ಹೆಂಗೆ ಡಿಸೈಡ್ ಮಾಡ್ತೀರಾ? ಎಷ್ಟು ದಿವಸಕ್ಕೆ ಒಂದ್ಸತಿ ಇವೆಲ್ಲ? ಇಲ್ಲ, ಐ ಆಲ್ವೇಸ್ ಲುಕ್ ಫಾರ್ ರಿಲೇಟಬಲ್ ಕಂಟೆಂಟ್. ಅಂದರೆ ಅಂದರೆ ಪ್ರೇಕ್ಷಕ ಆ ಟೈಮಿಗೆ ಯಾವುದೋ ಒಂದು ಇಲ್ಲ ಆ ವಿಷಯಕ್ಕೆ ರಿಲೇಟ್ ಆಗಬೇಕು, ಇಲ್ಲ ಆ ಒಂದು ಎಮೋಷನ್ಗೆ ರಿಲೇಟ್ ಆಗಬೇಕು, ಅಥವಾ ಆ ಪಾತ್ರಕ್ಕೆ ರಿಲೇಟ್ ಆಗಬೇಕು. ವಿಷಯ ಆ ಥರ ರಿಲೇಟಬಲ್ ಕಂಟೆಂಟ್ ಅಂದರೆ ನಾನು ಬೇಗ ಕನ್ವಿನ್ಸ್ ಆಗಿಬಿಡ್ತೀನಿ. ನನ್ನ ಮೋಸ್ಟ್ ಆಫ್ ದಿ ಫಿಲ್ಮ್ಸ್ ಹ್ಯಾವ್ ರಿಲೇಟಬಲ್ ಕಂಟೆಂಟ್. ಸೊ ಈಗ ಬ್ರಾಟೆ ಎಕ್ಸಾಂಪಲ್ ತಗೊಂಡ್ರೆ ಯಾಕೆ ರಿಲೇಟಬಲ್ ಕಂಟೆಂಟ್ ಅಂದರೆ ಈ ರೆಪ್ರೆಸೆಂಟ್ಸ್ ಎ ಲೋವರ್ ಮಿಡಲ್ ಕ್ಲಾಸ್ ಗೈ. ಹೀರೋ ಪಾತ್ರ ಇದೆಯಲ್ಲ, ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಹುಡುಗ ಏನು ಫೀಲ್ ಮಾಡ್ತಾನೋ, ಆಮೇಲೆ ಅವನು ಏನು ಆಸೆ ಪಡ್ತಾ ಇದ್ದಾನೋ, ಅವ್ನಿಗೆ ಏನು ಡಿಸೈರ್ಸ್ ಇದೆಯೋ ಅದರ ರೆಪ್ರೆಸೆಂಟೇಟಿವೇ ಈ ಕ್ರಿಸ್ಟಿ ಅನ್ನೋ ಕ್ಯಾರೆಕ್ಟ್ರು. ಸೊ ನೀವು ಆಡಿಯನ್ಸ್ ಈಗ ಸಿನಿಮಾ ನೋಡೋ ಒಬ್ಬ ಹುಡುಗ, ಒಂದು 25 ವರ್ಷದ ಆಸುಪಾಸಲ್ಲಿರುವಂಥ ಒಬ್ಬ ಹುಡುಗ ಈಸಿಲಿ ನಾನೇ ಇದು ಅಂತ ಅನ್ಕೊತಾನೆ. ನನ್ನ ಥರನೇ ಯೋಚನೆ ಮಾಡ್ತಾನೆ, ನನ್ನ ಥರನೇ ಇವನದು ಸ್ಟ್ರಗಲ್ಲು, ನನ್ನ ಥರನೇ ಇವನಿಗೂ ಫ್ರಸ್ಟ್ರೇಷನು, ನನ್ನ ಥರನೇ ಇವನಿಗೂ ಆ್ಯಂಬಿಷನ್ನು, ಡಿಸೈರ್ಸ್ ಎಲ್ಲ ಇದೆಯಲ್ಲ. ಯು ಕ್ಯಾನ್ ಈಸಿಲಿ ರಿಲೇಟ್ ವಿತ್ ದಟ್ ಕ್ಯಾರೆಕ್ಟರ್ ಅಲ್ವಾ. ಈಗ ಕೌಸಲ್ಯ ಸುಪ್ರಾಜಾರಾಮ ಸಿನಿಮಾ ಮಾಡಿದಾಗ ಅಲ್ಲಿ ಆ ಕ್ಯಾರೆಕ್ಟರ್ ಆದ್ರೂ ಅಷ್ಟೇ ಎಷ್ಟೋ ಜನ ಅದಕ್ಕೆ ರಿಲೇಟ್ ಮಾಡಿಕೊಂಡ್ರು. ಯಾರು? ಮೇಲ್ ಕ್ಯಾರೆಕ್ಟರ್ಸು ತುಂಬ ಅಂದರೆ ಆ ಮೇಲ್ ಚೌನಿಸಮ್ ಅನ್ನೋದನ್ನು ಕ್ಯಾರಿ ಮಾಡ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿರಲ್ಲ ಅದು, ನಾನು ಇದನ್ನು ಕ್ಯಾರಿ ಮಾಡ್ತಾಯಿದ್ದೀನಿ, ಕನ್ನಡಿ ಹಿಡಿದ್ರಿ. ಹಾಂ, ಕ್ಯಾರಿ ಮಾಡ್ತಾಯಿದ್ದೀನಿ, ಇದರಿಂದಾಗಿ ನನ್ನ ಪಾರ್ಟ್ನರ್ಗೆ ಈ ಥರದೊಂದು ಸಫೊಕೇಶನ್ ಆಗ್ತಾ ಇರುತ್ತೆ. ಅಥವಾ ಫಾರ್ ಎನಿ ವುಮನ್, ನನ್ನ ತಾಯಿಗೆ ಆ ಥರ ಅಥವಾ ಆಗ್ತಾ ಇರ್ಬೋದು, ನನ್ನ ತಂಗಿಗೆ ಆಗ್ತಾ ಇರ್ಬೋದು, ಅಥವಾ ನನ್ನ ಹೆಂಡ್ತಿಗೆ ಆಗ್ತಾ ಇರ್ಬೋದು, ಗರ್ಲ್ಫ್ರೆಂಡ್ಗೆ ಆಗ್ತಾ ಇರ್ಬೋದು. ನಾನು ಅದನ್ನು ತುಂಬ ಡೀಪಾಗಿ ಅಂದರೆ ಅವ್ರ ಪರ್ಸ್ಪೆಕ್ಟಿವಲ್ಲಿ ಯಾವ ಥರ ನೋಡೋಕ್ಕೆ ಟ್ರೈ ಮಾಡಿದ್ರೆ ಅರ್ಥ ಆಗ್ತಾಯಿತ್ತು. ಮೋಸ್ಟ್ ಆಫ್ ದ ಟೈಮ್ ಏನಂದರೆ ಮನುಷ್ಯ ಅವ್ನ ಮಗಿನ ನೆರಕೆ ಯೋಚನೆ ಮಾಡೋದು ಜಾಸ್ತಿ, ಇನ್ನೊಬ್ಬರು ಪರ್ಸ್ಪೆಕ್ಟಿವ್ಗೆ ಹೋಗಿ ಯೋಚನೆ ಮಾಡೋದು ತುಂಬ ಸಹಾನುಭೂತಿ ಕಮ್ಮಿ. ಅದಕ್ಕೆ ತುಂಬ ಪೇಷನ್ಸ್ ಬೇಕು, ಲಿಸನಿಂಗ್ ಕೇಳಿಸ್ಕೊಳ್ಳೋ ಗುಣ ಇರಬೇಕು. ನಿಜ. ಅದಿದ್ದಾಗ ಆಗುತ್ತೆ. ಈ ಕೌಸಲ್ಯ ಸುಪ್ರಾಜಾರಾಮ ಕೂಡ ಇಟ್ ಈಸ್ ಮೈ ಓನ್ ಕ್ಯಾರೆಕ್ಟರ್. ಐ ವಾಸ್ ಲೈಕ್ ದಟ್. ಫಸ್ಟ್ ಹಾಫ್ ಸೆಕೆಂಡ್ ಹಾಫು ನನ್ನ ಲೈಫಲ್ಲಿ ಆಗ್ಬಿಟ್ಟಿದೆ ಅದು. ಐ ವಾಸ್ ಲೈಕ್ ಈಗ ಫಸ್ಟ್ ಹಾಫಲ್ಲಿ ಹೆಂಗೆ ಆ ಮೇಲ್ ಚೌನಿಸಮ್ಮು ಅದನ್ನೆಲ್ಲ ಅವ್ನು ಹೆಂಗೆ ಕ್ಯಾರಿ ಮಾಡ್ತಾಯಿದ್ನೋ ಕೃಷ್ಣ ಕೌಸಲ್ಯ ಸುಪ್ರಾಜಾರಾಮದಲ್ಲಿ, ಒಂದು ಪೀರಿಯಡ್ ಆಫ್ ಟೈಮಲ್ಲಿ ನಾನು ಹಂಗಿದ್ದೆ, ಒಬ್ಬ ಗಂಡಸಾಗಿ. ಅದು ಯಾಕೆ ಅಂತಂದರೆ ನಾನು ಬೆಳ್ಕೊಂಬಂದಿರೋ ಎನ್ವೈರ್ನಮೆಂಟು ಅದೆಲ್ಲ ಹಂಗಿತ್ತು. ಅದರಿಂದಾಗಿ ನನಗೆ ಅದು ಮೈಂಡ್ ಪ್ರಾಕ್ಟೀಸ್ ಆಗಿತ್ತು. ಓವರ್ ದ ಪೀರಿಯಡ್ ಆಫ್ ಟೈಮು ನನಗೆ ಮೆಚುರಿಟಿ ಬರ್ತಾ ನನ್ನನ್ನು ನಾನು ರಿಇನ್ವೆಂಟ್ ಮಾಡ್ಕೊಳ್ತಾ ಆಮೇಲೆ ನಾನು ಓದೋ ಪುಸ್ತಕಗಳು ಅವೆಲ್ಲ ನೋಡ್ತಾ ಬೇರೆಯವರು ಓಕೆ ಅದರ್ ಸೈಡ್ ಪರ್ಸ್ಪೆಕ್ಟಿವ್ ಏನಂತ ಅರ್ಥ ಆಗಕ್ಕೆ ಶುರು ಆದಮೇಲೆ ನನ್ನ ಈ ಬಿಹೇವಿಯರಿಂದ ಹಿಂಗೆಲ್ಲ ಫೀಲ್ ಆಗಿರಬಹುದು ಅರ್ಥ ಆಗ್ತಾ ಹೋಗುತ್ತೆ. ಆವಾಗ ಅಲ್ಲಿಂದ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ಅದನ್ನು. ಸೊ ಅದನ್ನೇ ಕಥೆಯಾಗಿ ಮಾಡಿದೆ ನಾನು ಅಷ್ಟೇ. ನನ್ನದೇ ಕ್ಯಾರೆಕ್ಟರ್ ಅದನ್ನು. ಎಷ್ಟು ಆನೆಸ್ಟ್ ಆಗಿ ಎಷ್ಟು ಅದೇ ತುಂಬ ಜನ ಈಗ ಕೌಸಲ್ಯ ಸುಪ್ರಾಜಾರಾಮ ಸಿನಿಮಾದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅದೇನೆ. ತುಂಬ ಜನ ನಿಮಗೆ ಒಬ್ಬರು ತುಂಬ ದೊಡ್ಡವರೇ ಹೇಳಿದ್ರು, ಏನ್ರಿ ನಾನು ಹಿಂಗೆ ರೀ, ನನ್ನ ಪಾತ್ರನೇ ಇದು, ನಾನು ಹಿಂಗೆ ಇದ್ದೆ. ಅವರು ಅವ್ರನ್ನ ರೀಇನ್ವೆಂಟ್ ಮಾಡ್ಕೊಂಡಿದ್ದಾರೆ, ಬಟ್ ಅದನ್ನು ಸ್ಕ್ರೀನ್ ಮೇಲೆ ನೋಡ್ಬಿಟ್ರಲ್ಲ, ನಿಮಗೆ ಹೆಂಗೆ? ಇಲ್ಲ ಸರ್, ನಾನು ಹಂಗೆ ಇದ್ದೆ, ಅದಕ್ಕೆ ಅದನ್ನು ಸಿನಿಮಾ ಮಾಡಿದ್ದೀನಿ ಅಷ್ಟೇ, ಯಾರೋ ಇನ್ನೊಬ್ರು ನೋಡಿ ಏನಲ್ಲ ಅಂದರೆ ಅವರು ಅದನ್ನು ರಿಲೇಟ್ ಮಾಡಿಕೊಂಡು, ತುಂಬ ಜನ ರಿಲೇಟ್ ಮಾಡಿಕೊಂಡು ಅವ್ರನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ. ಅದನ್ನು ಮೇಲ್ಚೌನಿಸಮ್ ಅನ್ನೋದು ಬರೀ ಯಾವುದೋ ಒಂದು ಹುಡುಗ ಹುಡುಗಿ ಅಥವಾ ಗಂಡ ಹೆಂಡತಿ ಮಧ್ಯೆ ಅಷ್ಟೇ ಅಲ್ಲ. ಅದು ನಾನು ಆ ಸಿನಿಮಾದಲ್ಲಿ ಹೇಳಿದ್ದೀನಲ್ಲ, ತಾಯಿನ ಇಟ್ಕೊಂಡು ಹೇಳಿದ್ದೀನಿ ಅದನ್ನು. ತಾಯಿನೇ ಹಂಗೆ ಟ್ರೀಟ್ ಮಾಡ್ತಾ ಇರ್ತಾನೆ ಅವನು. ನಿನ್ಗೇನು ಗೊತ್ತಾಗುತ್ತೆ ಸುಮ್ಮನೆ ಅಂದರೆ ಅವ್ರ ಒಪಿನಿಯನ್ಗೆ ಬೆಲೆನೇ ಕೊಡದಲ್ಲೇ ಇರೋದು.
ಹೆಣ್ಣಿನ ಒಪಿನಿಯನ್ಗೆ ಬೆಲೆನೇ ಕೊಡೋದಿಲ್ಲ. ನಾನು ಹೇಳಿದ್ದೆ ಸರಿ, ಗಂಡಸು ಹೇಳಿದ್ದೆ ಕರೆಕ್ಟ್ ಅನ್ನೋದು. ದಟ್ ಈಸ್ ಕಾಲ್ಡ್ ಮೇಲ್ ಚೌನಿಸಮ್ ಅಲ್ವಾ? ಆ ಥರ ಬ್ರಿಲಿಯಂಟ್. ಅಂದರೆ ನಮ್ಮ ಸೊಸೈಟಿನಲ್ಲಿ ತುಂಬ ಜಾಸ್ತಿ ಅದು. ಇಂಡಿಯಾದಲ್ಲಿ ಎಸ್ಪೆಷಲಿ ಸಿಕ್ಕಾಪಟ್ಟೆ ತುಂಬ ತುಂಬ ಇನ್ನು ರೂರಲ್ಲೆಲ್ಲ ಹೋದರೆ ಇನ್ನೂ ಅಯ್ಯೋ ಸಿಕ್ಕಾಪಟ್ಟೆ ಇದೆ. ಅಲ್ಲ ಅವ್ರಿಗೆ ಓಕೆ ಅದು, ಅವ್ರಿಗೆ ಮೆಚುರಿಟಿ ಲೆವೆಲ್ಲು, ಅವ್ರಿಗೆ ಎಜುಕೇಷನ್ ಇರಲ್ಲ, ಇಂಥ ವಿಚಾರಗಳನ್ನ ಯೋಚನೆ ಮಾಡೋ ಒಂದು ಮೆಚುರಿಟಿ ಮತ್ತೆ ಇರಲ್ಲ. ಆ ಅವ್ರಿಗೆ ಚೌಕಟ್ಟನ್ನು ಓಕೆ ಅದೆಲ್ಲ. ದಾಟೋದು ಇಲ್ಲ ಹೆಣ್ಮಕ್ಳು. ಹಾಂ ಗೊತ್ತಿದ್ರು ಹೋಗ್ಲಿ ಬಿಡು ಇಷ್ಟಂತ ಅಡ್ಜಸ್ಟ್ ಮಾಡ್ಕೊಂಡು ಇರಬಹುದು ಕೆಲವರು. ಬಟ್ ಇಲ್ಲಿ ಇತ್ತೀಚೆಗೆ ಬೀಯಿಂಗ್ ಎನ್ ಎಜುಕೇಟೆಡ್ ನೀವು ಹಂಗೆ ಬಿಹೇವ್ ಮಾಡೋದಿದೆಯಲ್ಲ, ಅನ್ಎಜುಕೇಟೆಡ್ ಹಂಗೆ ಬಿಹೇವ್ ಮಾಡಿದ್ರೆ ಓಕೆ. ಅವ್ನಿಗೆ ಚಿಕ್ಕ ವಯಸ್ಸಿಂದ ಅವ್ನು ಕಲ್ತಿರೋದೇ ಅಷ್ಟು, ಅವ್ನ ಬುದ್ಧಿನೇ ಅಷ್ಟು, ಅವ್ನ ಐಕ್ಯೂನೇ ಅಷ್ಟು, ಅವ್ನು ನೋಡಿರೋ ಪ್ರಪಂಚ ಅದೇ ಅಷ್ಟೇ ಅದು. IQ ಆ್ಯಂಡ್ EQ ಸರ್. ಇದು ಮೋರ್ ಆಫ್ ಎಮೋಷ್ನಲ್ ಕ್ವಶಂಟ್ ಅನ್ಸುತ್ತೆ ಅಲ್ವಾ? ಹಾಂ ಅದು ಕರೆಕ್ಟು, ಅದು ಬರುತ್ತೆ. ಜೀವನ ಒಳ್ಳೊಳ್ಳೆ ತಿರುವುಗಳನ್ನು ತೋರಿಸಿದೆ. ಹಂಗೆ ಅಲ್ಲ, ಕತೆ ಅಂತ ಬಂದಾಗ ಹಂಗೆ ಎಸ್ ಎಸ್ ನನಗೆ ಎಸ್ ಐ ಲುಕ್ ಫಾರ್ ಬ್ಯೂಟಿಫುಲ್. ಏನು ರಿಲೇಟಬಲ್ ಕಂಟೆಂಟ್ ಅಂತ ಬಂದಾಗ ಇಂಥದ್ದೇ ಹುಡುಕ್ತಾ ಇರ್ತೀನಿ. ಈ ಕ್ರಿಕೆಟ್ ಬೆಟ್ಟಿಂಗ್ದು ಹಂಗೆ ಬಂದಿದ್ದು ಅಲ್ವಾ, ಕೃಷ್ಣನ್ ಲವ್ ಸ್ಟೋರಿ ಸಿನಿಮಾ ಹಂಗೆ ಬಂದಿರೋದು, ಮಗ್ಗಿನ ಮನಸ್ಸು ಸಿನಿಮಾ ಹಂಗೆ ಬಂದಿರೋದು. ನಾನು ಫಿಕ್ಷನಲ್ ಕತೆ ಅಂತ ಮಾಡಿರೋದು ತುಂಬ ಕೆಲವು ಅಷ್ಟೇ. ಲೈಕ್ ಜರಾಸಂಧ, ಬಚ್ಚನ್ನು, ಕೃಷ್ಣಲೀಲ, ಅವೆಲ್ಲ ರಿಯಲ್ ಲೈಫಲ್ಲಿ ನಡೆದಂಥ ಘಟನೆ. ಅಂದರೆ ಕೃಷ್ಣಲೀಲ ಯಾರ್ದೋ ಲೈಫಲ್ಲಿ ನಡೆದಿದ್ದ ಘಟನೆನೇ, ರಿಯಲ್ ಸ್ಟೋರಿನೇ ಅದು. ಬಚ್ಚನ್ ಮಾತ್ರ ಫಿಕ್ಷನಲ್ ಕತೆ ಅಷ್ಟೇ, ಬಚ್ಚನ್ ಜರಾಸಂಧ. Wake up to fresh ideas. Repose. ದ ಮೋಸ್ಟ್ ಡೇಂಜರಸ್ ಲೇಬಲ್ ಸೊಸೈಟಿನಲ್ಲಿ ಈಸ್ ಟು ಗೆಟ್ ದ ಲೇಬಲ್ ಸಕ್ಸಸ್ಫುಲ್ ಅಂತ. ಯಾಕೆಂದರೆ ಅದು ಇಟ್ ವಿಲ್ ಕಿಲ್ ಯುವರ್ ಕ್ಯೂರಿಯಾಸಿಟಿ ಅಂತ. ಸೊ ಈಗ ಶಶಾಂಕ್ ಸರ್ ಆಫ್ಟರ್ 11 ಮೂವೀಸ್ ವಿತ್ ಬ್ರ್ಯಾಟ್ ಬೀಂಗ್ ದ ಲೇಟೆಸ್ಟ್ ರಿಲೀಸ್, ಈಗ ಲೈಫಿಂದ ಏನು ಹುಡುಕ್ತಾ ಇದ್ದೀರಾ ಮುಂದೆ? ಅಲ್ಲ, ನನಗೆ ಯಾವಾಗಲೂ ಆಸೆ ಇರೋದು ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಬೇಕು, ಇನ್ನೂ ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋದು ಅಷ್ಟೇ. ಈಗ ಮುಂದೇನು ನನ್ನ ಹುಡುಕಾಟ ಆ ಕಡೆನೇ ಇರುತ್ತೆ ಅಷ್ಟೇ. ಮತ್ತೆ ಪ್ರೊಡಕ್ಷನು ಮೋಸ್ಟ್ ಪ್ರಾಬಬ್ಲಿ ನಾನು ಪ್ರೊಡಕ್ಷನ್ ಮಾಡಲ್ಲ ಯಾವಾಗಲೂ. ಯಾಕೆಂದರೆ ಅಲ್ಲಿ ಒಂದು ವಿಷಯ ನನಗೆ ರಿಯಲೈಸ್ ಆಯಿತು. ಸೊ ಎರಡನ್ನೂ ಹ್ಯಾಂಡಲ್ ಮಾಡೋದು ತುಂಬ ದೊಡ್ಡ ಟಾಸ್ಕ್, ಅದು ತುಂಬ ದೊಡ್ಡ ಟಾಸ್ಕು. ಅದು ಐ ಆಮ್ ನಾಟ್ ಕೇಪಬಲ್ ಆಫ್ ದಟ್ ಅಂತಲೂ ಅನ್ನಿಸ್ತು. ಅಂದರೆ ಎರಡನ್ನೂ ಅಷ್ಟು ಈಕ್ವಲ್ಲಾಗಿ ಬ್ಯಾಲೆನ್ಸ್ ಮಾಡೋಷ್ಟು ಪೊಟೆನ್ಷಿಯಲ್ ನನಗಿಲ್ಲ. ತುಂಬ ಹ್ಯೂಜ್ ಟಾಸ್ಕ್ ಅದು. ಸೊ ಲೆಟ್ ಅಸ್ ಕಾನ್ಸಂಟ್ರೇಟ್ ಒನ್ ಥಿಂಗ್ ಅಷ್ಟೇ. ನಾನು ಕ್ರಿಯೇಟಿವ್ ಡೈರೆಕ್ಟ್ರಾಗಿ ಮಾತ್ರ ಕಾನ್ಸಂಟ್ರೇಟ್ ಮಾಡೋಣ, ಈ ಜಾಬ್ ಬಿಟ್ಬಿಡೋಣ. ಅದು ಯಾರೋ ಆ್ಯಕ್ಚುಲಿ ಬಂದಿದೆ ಯಾಕೆ ಸರ್? ಅದೇ ಆ ಫೇಲ್ಯೂರಿಂದನೇ ಬಂದಿದ್ದಲ್ಲ. ನಾನು ಹಾಂ ಪ್ರೊಡಕ್ಷನ್ಗೆ ಇಳಿಬೇಕಂತ ಬಂದಿದ್ದೇನಕ್ಕೆ? ಅಲ್ಲ, ಅದು ಒಂದು ಆಸೆ ಇತ್ತು ನನಗೆ. ಅದೇನು ನನ್ನದೇ ಒಂದು ಪ್ರೊಡಕ್ಷನ್ ಹೌಸ್. ಬೇಸಿಕಲಿ ಪ್ರೊಡಕ್ಷನ್ ಹೌಸ್ ಮಾಡೋಕ್ಕೆ ಆಸೆ ಕಾರಣ ನಾನು ಹೇಳಿದ್ಮೇಲೆ ಫ್ರೀಡಮ್ಗೋಸ್ಕರ. ಈಗ ನಾನೇ ಪ್ರೊಡ್ಯೂಸರು, ನಾನೇ ಡೈರೆಕ್ಟ್ರು ಆಗಿಬಿಟ್ರೆ ನನ್ನ ಇಷ್ಟದ ಪ್ರಕಾರ ಸಿನಿಮಾ ಮಾಡ್ಬೋದು ಅಂತ ಅಷ್ಟೇ. ಅದರಿಂದೇ ಉದ್ದಿದ್ದ ಉದ್ದೇಶ ಅದು ಒಂದೇ ಅಷ್ಟೇ. ಇನ್ನೇನೋ ದುಡ್ಡು ಮಾಡಿಬಿಡ್ಬೇಕು, ಅದು ಮಾಡಿಬಿಡ್ಬೇಕು, ಅದೆಲ್ಲ ಅಲ್ಲ. ಯಾರ್ದೋ ಪರ್ಮಿಷನ್ನು, ಯಾರನ್ನೋ ಒಬ್ಬರನ್ನ ಕನ್ವಿನ್ಸ್ ಮಾಡಿ ಆ ಥರದ್ದು ಮಾಡೋ ಬದಲು ನನಗೇನು ಇಷ್ಟ ಆಗುತ್ತೋ ಅಂಥ ಸಿನಿಮಾಗಳನ್ನ ಮಾಡ್ಬೋದಲ್ಲ, ಎಕನಾಮಿಕಲ್ ಫ್ರೀಡಮ್ ಸಿಗುತ್ತೆ ಅಂತ. ಅನ್ಫಾರ್ಚುನೇಟ್ಲಿ ನಾನು ಫೇಲ್ ಆದೆ ಅದರಲ್ಲಿ. ಅಂದರೆ ಪ್ರೊಡಕ್ಷನ್ ಹೌಸನ್ನು ಸಕ್ಸಸ್ಫುಲಿ ಲಾಂಚ್ ಮಾಡೋದರಲ್ಲಿ. ಅಲ್ಲಿ ಆಮೇಲೆ ಅದನ್ನು ಮಾಡೋಕ್ಕೆ ಹೋದಾಗ ಅಲ್ಲಿ ಎಷ್ಟು ಸ್ಟ್ರೆಸ್ ಇದೆ ಅನ್ನೋದು ಗೊತ್ತಾಯಿತು. ಎಲ್ಲಿ ಸಿಕ್ಕಾಪಟ್ಟೆ ಸ್ಟ್ರೆಸ್ಸು. ಇವನ್ ಅಂದರೆ ಪಾಪ್ಯುಲರ್ ಡೈರೆಕ್ಟರ್ ಲೈಕ್ ಯು ವೆನ್ ಮನಿ ಎಡುವುದು, ಕಚ್ಕೊಳ್ಳೋದು ಸ್ಟಾರ್ಟ್ಸ್ ಸ್ಪೀಕಿಂಗ್ ವಿತಿನ್ ಯು, ಅವಾಗ ಬೇರೆ ಬೇರೆ ಮಾತುಗಳು ಕೇಳಿಸ್ಕೊಳ್ಳೋದು ಕಮ್ಮಿ ಆಗ್ಬಿಡೋದು. ದುಡ್ಡು ಜಾಸ್ತಿ ಮಾತಾಡ್ತಾ ಇರುತ್ತೆ ಬ್ರೈನ್ ಒಳಗೆ ಅಲ್ವಾ. ಆ ಸ್ಟ್ರೆಸ್ಸು, ಆ ಫಿಯರ್, ಕ್ರಿಯೇಟಿವ್ ಇದು ವಾಯ್ಸ್ ಕಮ್ಮಿ ಆಗ್ಬಿಡುತ್ತೆ. ಡೈರೆಕ್ಟ್ರನ್ನ ಪ್ರೊಡ್ಯೂಸರ್ ಜಾಸ್ತಿ ಓವರ್ಟೇಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಎರಡೂ ನಾನೇ ಅಂತ ಅಂದಾಗ ಡೈರೆಕ್ಟ್ರು ಶಶಾಂಕ್ನ ಪ್ರೊಡ್ಯೂಸರ್ ಶಶಾಂಕ್ ಕಂಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅದು ಪ್ರಾಬ್ಲಮ್ಮು. ಅಂದರೆ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಹಿಂಗೆ ಪ್ರೀತಿ ಲವ್ ಅಂತಂದರೆ ಬಿಯಾಂಡ್ ಕ್ಯಾಲ್ಕುಲೇಷನ್ ಇರಬೇಕು. ಕ್ಯಾಲ್ಕುಲೇಟ್ ಮಾಡಿ ಎಲ್ಲ ಮಾಡೋದು ಲವ್ ಅಲ್ಲ ಅಲ್ವಾ. ಹಾಗೆ ಸಿನಿಮಾ ಡೈರೆಕ್ಷನ್ ಕೂಡ ಅಷ್ಟೇ. ನಾವು ಕ್ರಿಯೇಟಿವ್ ಪ್ರಾಸೆಸ್ಸಲ್ಲಿ ಕ್ಯಾಲ್ಕುಲೇಷನ್ಸ್ ಇರಬಾರ್ದು. ಅಲ್ಲಿ ಆನೆಸ್ಟಾಗಿ ಒಂದು ವೈಬು, ಅದು ಏನು ಒಂದು ಎಕ್ಸೈಟ್ಮೆಂಟು ಅದೆಲ್ಲ ಕ್ರಿಯೇಟ್ ಆಗುತ್ತಲ್ಲ, ಅದನ್ನು ಫಾಲೋ ಮಾಡ್ಕೊಂಡು ಹೋಗಿ ನಾವು ಕ್ರಿಯೇಟ್ ಮಾಡಬೇಕು. ಅಲ್ಲೆಲ್ಲ ಲೆಕ್ಕಾಚಾರ ಹಾಕಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ದುಡ್ಡು ಕಾಸು ಅದು ಇದು ಅಂತ ಕ್ರಿಯೇಟಿವಿಟಿ ಕಿಲ್ ಆಗುತ್ತೆ. ಅದೇ ಎರಡೂ ಬಂದಾಗ ಅದೇ ಪ್ರಾಬ್ಲಮ್ಮು. ಅವನೇ ಡೈರೆಕ್ಟರ್, ಅವನೇ ಪ್ರೊಡ್ಯೂಸರ್ ಅಂತ ಅಷ್ಟೇ. ನಿಮಗೆ ಅದು ಕಷ್ಟ ಆಗತ್ತಾ ಟು ಸ್ವಿಚ್ ಗೇರ್ಸ್ ಸೆಟಲ್ ಬಂದ? ಅಂದರೆ ನನಗೆ ಗೊತ್ತಿರಲಿಲ್ಲ ಅಷ್ಟು ಕಷ್ಟ ಆಗುತ್ತೆ ಅಂತ. ಮಾಡಿದ್ಮೇಲೆ ಗೊತ್ತಾಯಿತು ತುಂಬ ದೊಡ್ಡ ಟಾಸ್ಕು. ಮುಂಚೆ ಎಲ್ಲ ನನಗೆ ತುಂಬ ಜನ ಹೇಳೋರು, ಬೇಡ ನಿಮಗೆ ಪ್ರೊಡಕ್ಷನ್ನು ಬೇಡ, ತುಂಬ ನಿಮಗೆ ಏಟು ಬೀಳುತ್ತೆ, ಡೈರೆಕ್ಟ್ರಾಗಿ ನೀವು ತುಂಬ ಡಿಸ್ಟರ್ಬ್ ಆಗ್ತೀರಾ ನೀವು ಅಂತ. ನನಗೆ ಅನಿಸಿರಲಿಲ್ಲ.
ಅದರಲ್ಲಿ ಏನಿದೆ ಅಂತ, ಯಾಕೆಂದರೆ ಯಾವುದೇ ಆದರೂ ಅಷ್ಟೇ ನಾವು ಅದ್ರ ಒಳಗೆ ಹೋಗ್ದಲೇ ನಮ್ಗೆ ಅದ್ರದ್ದು ಗೊತ್ತಾಗಲ್ಲ, ಆಳ ಆಗಲ್ಲ, ಎಲ್ಲ ಗೊತ್ತಾಗಲ್ಲ. ದೂರ ನಿಂತ್ಕೊಂಡು ನೋಡುವಾಗ ಎಲ್ಲ ಈಸಿ ಅನ್ನಿಸ್ತಾ ಇರುತ್ತೆ. ಅದು ಒಳಗೆ ಇಳಿದಾಗಲೇ ಗೊತ್ತಾಗೋದು ಅದ್ರದ್ದು ಆಳ ಏನು, ಅದ್ರ ಅಲ್ಲಿ ಏನೇನು ಚಾಲೆಂಜಸ್ ಬರುತ್ತೆ ಅನ್ನೋದೆಲ್ಲ. ತುಂಬ ಬುದ್ಧಿವಂತರು ಗಾಯವಾಸಿ ಆಗಿದೆಯಾ? ಬೇರೆಯವರ ಇದನ್ನೇ ನೋಡಿ ಕಲ್ತ್ಕೊಂಡು ಬಿಡ್ತಾರೆ. ಬೇರೆಯವ್ರ ಎಕ್ಸ್ಪೀರಿಯೆನ್ಸಿಂದ ಪಾಠ ಕಲ್ತ್ಕೊಂಡು ಬಿಡ್ತಾರೆ. ನನಗೆ ಯಾವುದೂ ಆ ಥರದ ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ಲ, ನಾನು ನೋಡಿರಲಿಲ್ಲ. ಹಾಗಾಗಿ ನಾನೇ ಅನುಭವ ತಗೊಂಡು ಪಾಠ ಕಲ್ತ್ಕೊಂಡೆ ಅಷ್ಟೆ. ಎಲ್ಲ ಗಾಯಗಳು ವಾಸಿ ಆಗಿದೆಯೇ? ಎಲ್ಲ ಆಗಿದೆ, ಅದ್ರದ್ದೇನು ಸಮಸ್ಯೆ ಇಲ್ಲ.